ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ಶರಣಾರ್ಥಿಗಳು. ಓಂ ಕಾಂತಾಯನಾಯ ವಿದ್ಮಹೇ ಕನ್ಯೆ ಕುಮಾರಿ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವಿಶೇಷವಾಗಿ ಎಲ್ಲರಿಗೂ ಸಡಗರ ಸಂಭ್ರಮ. ಈ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಒಂದು ಮನೆಯಲ್ಲಿ ಖುಷಿ ಸಂಭ್ರಮದ ವಾತಾವರಣ ಇರುತ್ತದೆ. ಈ ವರಮಹಾಲಕ್ಷ್ಮಿ ಶ್ರಾವಣ ಮಾಸದಲ್ಲಿ ಮಾಡೋದು ತುಂಬ ವಿಶೇಷ. ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ಗೌರಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಈ ರೀತಿ ಅವರವರ ಪ್ರಾಂತ್ಯಗಳಲ್ಲಿ ಮಾಡೋದಿರುತ್ತೆ. ಹೆಚ್ಚು ವರಮಹಾಲಕ್ಷ್ಮಿ ಎಂದೇ ಪ್ರಸಿದ್ಧವಾಗಿ ಮಾಡೋಂಥದ್ದು ಈ ಶುಭ ಶುಕ್ರವಾರಗಳಲ್ಲಿ, ಶ್ರಾವಣ ಶುಕ್ರವಾರಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡೋಂಥದ್ದು ಇರುತ್ತೆ. ಮತ್ತು ಯಾವ ದಿನ ಮಾಡಿದರೆ ಶುಭ ಅನ್ನೋದು ಒಂದು ಎಲ್ಲರಿಗೂ ಗೊಂದಲ ಆಗಿರುತ್ತೆ. ಈ ಶುಕ್ರವಾರ ಹುಣ್ಣಿಮೆ ಹಿಂದಿನ ದಿನ, ಶುಕ್ರವಾರ ಹಿಂದಿನ ವಾರ ಆಗಿರೋದು ಶುಭ. 21ನೇ ತಾರೀಕು, ಆಗಸ್ಟ್ 21ನೇ ತಾರೀಕು ಶುಕ್ರವಾರ, 3ನೇ ಶುಕ್ರವಾರ ನೀವು ಪೂಜೆ ಮಾಡೋದು ಶುಭ ಆಗಿರ್ತದೆ. ಮತ್ತು ಯಾವ ಸಮಯಕ್ಕೆ ಒಳ್ಳೆಯದು ಗುರುಗಳೇ ಅಂದರೆ 5:30ಯಿಂದ 6:30ವರೆಗೂ ನಾವು ಮಾಡಿದರೆ ಶುಭ ಲಾಭ ದೊರೆಯುತ್ತದೆ. ಆ ದಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಮುಗಿಸಿಬಿಡ್ತಾರೆ. ಅಲ್ಲಿ ಬ್ರಾಹ್ಮಿ ಮುಹೂರ್ತ ಮುಗಿಸಿದಾಗ ಏನಾಗುತ್ತೆ, ಸೂರ್ಯ ಉದಯ ಆಗಿರಲ್ಲ. ನಾವೇನು ಮಾಡಬೇಕು, ರೆಡಿ ಇಟ್ಕೋಬೇಕು. ಬೆಳಗ್ಗೆ 4ಕ್ಕೆ ಎದ್ದು ಮಾಡಿ 3ಕ್ಕೆ ಮಾಡ್ತಿರ್ತಾರೆ. ರಾತ್ರಿಯೆಲ್ಲ ಒಂದು ಪೂಜೆ ಆರಾಧನೆ ಮಾಡೋದಿರುತ್ತೆ. ಆದರೆ ಸೂರ್ಯ ಉದಯಕ್ಕೆ ನಾವು ಮಂಗಳಾರತಿ ಮಾಡೋಂಥದ್ದು, ವಿಶೇಷವಾಗಿ ನೈವೇದ್ಯ ಮಾಡೋಂಥದ್ದು ಸೂರ್ಯ ಉದಯಕ್ಕೆ ಮಾಡಿದಾಗ ಆ ದಿನಕ್ಕೆ ಕನ್ಸಿಲ್ಟರಾಗಿ ಶುಭ ಲಾಭ ದೊರೆಯುತ್ತದೆ. ಮತ್ತು ವಿಶೇಷವಾಗಿ ಬೆಳಿಗ್ಗೆ ಉದ್ಯೋಗ ಸಮಯ ಕೆಲಸದೊಂದು ಅಭಾವ, ಮನೆಯಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಸಾಯಂಕಾಲ ಗೋಧೂಳಿ ಮುಹೂರ್ತದಲ್ಲಿ ಮಾಡೋದು ಶುಭ ಲಾಭಗಳು ದೊರೆಯುತ್ತದೆ. ವಿಶೇಷವಾಗಿ ಸಾಯಂಕಾಲ 6:15ಗೆ ಮಾಡೋದು, ಈ ರೀತಿ ಒಂದು ಲಾಭ ಇರುತ್ತದೆ. ಗೋಧೂಳಿ ಮುಹೂರ್ತ ಬಿಟ್ಟರೆ ಬೆಳಗ್ಗೆ ಬಿಟ್ಟರೆ ಸಾಯಂಕಾಲ. ಮತ್ತು ಮನೆಯಲ್ಲಿ ಹೆಣ್ಮಕ್ಳಿಗೆ ತೊಂದರೆಗಳು ಇದೆ, ಆ ವಾರ ಮಾಡೋಕ್ಕಾಗಲ್ಲ ಗುರುಜಿ ಅನ್ನೋರು ಇರ್ತಾರೆ. ಅದಕ್ಕೆ ಏನು ಮಾಡಬೇಕಂದ್ರೆ ಹುಣ್ಣಿಮೆ ಶುಕ್ರವಾರನ ಮಾಡಿದರೆ ಶುಭ. ವಿಶೇಷವಾಗಿ 21 ಮಾಡೋಂಥದ್ದು ಬಿಟ್ಟರೆ 28ನೇ ತಾರೀಕು ಹುಣ್ಣಿಮೆ ಇರುತ್ತದೆ, ಅವತ್ತು ನೀವು ಮಾಡ್ಬೋದು. ಈ ರೀತಿ ಒಂದು ವರಮಹಾಲಕ್ಷ್ಮಿ ಹಬ್ಬ. ಮತ್ತು ಯಾವ ರೀತಿ ಮನೆಯಲ್ಲಿ ಮಾಡಬೇಕು, ವಿಧಿವಿಧಾನಗಳು ಯಾವ ರೀತಿ ಇದೆ, ಹೆಂಗೆ ಮಾಡೋದು ಶುಭ ಅಂತ ಒಂದು ಪ್ರಶ್ನೆಗಳು ಇರುತ್ತವೆ. ಇದಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಯಾವ ಪದಾರ್ಥಗಳನ್ನು, ಹಣ್ಣುಗಳನ್ನು, ಯಾವ ಹೂವುಗಳನ್ನು ಅರ್ಪಿಸೋದು ಶುಭ ಆಗಿರ್ತದೆ. ಕಮಲದ ಹೂವು, ಮಲ್ಲಿಗೆ ಹೂವನ್ನು ಹೆಚ್ಚು ಅರ್ಪಿಸೋದು. ಎಷ್ಟೇ ಥರ ಹೂವುಗಳಿದ್ರೂ ಎಲ್ಲವೂ ಶ್ರೇಷ್ಠವೇ. ಅದರಲ್ಲೇ ವಿಶೇಷವಾಗಿ ಮಲ್ಲಿಗೆ ಪರಿಮಳ ಜಾಸ್ತಿ ಇರುತ್ತದೆ. ಮಲ್ಲಿಗೆ ಒಂದು ಪೂಜೆ, ಮಲ್ಲಿಗೆಯಲ್ಲಿ ಒಂದು ಶಕ್ತಿ, ಲಕ್ಷ್ಮಿಗೆ ಪೂಜೆ ಮಾಡೋದ್ರಿಂದ ಮಲ್ಲಿಗೆ ಹೂವು ಒಂದು ಶುಭ ಲಾಭ. ಮತ್ತು ವಿಷ್ಣುವಿಗೆ ಪ್ರಿಯವಾಗಿದ್ದು ತುಳಸಿ, ವಿಶೇಷವಾಗಿ ಇವೆರಡು. ಮತ್ತು ಕಮಲದ ಹೂಗಳು, ತಾವರೆ ಹೂಗಳು ಅಂತ ಹೇಳ್ತೀವಿ. ಈ ರೀತಿಯಲ್ಲಿ ದಾಸಾಳದ ಹೂಗಳು, ಈ ರೀತಿ ಹೆಚ್ಚು ಬಿಳಿ ವರ್ಣದ ಹೂಗಳು ಲಕ್ಷ್ಮಿಗೆ ಪ್ರಿಯ ಆಗಿರ್ತವೆ. ಕೆಂಪು ಬಿಳಿ ಹೂಗಳು ತುಂಬ ಒಂದು ಶುಭ ಶ್ರೇಷ್ಠತೆ. ಮತ್ತು ಯಾವ ಒಂದು ಲೋಹದ ಪಾತ್ರೆ, ಬಿಂದಿಗೆಯನ್ನು ಇಟ್ಟು ಪೂಜೆ ಮಾಡಬೇಕು ನೋಡಿ. ವಿಶೇಷವಾಗಿ ಬೆಳ್ಳಿದು ಇಟ್ಟರೆ ತುಂಬ ಶುಭ. ಬೆಳ್ಳಿ ಇಲ್ಲವಾ, ತಾಮ್ರದ ಬಿಂದಿಗೆಯಲ್ಲಾದರೆ ಒಂದು ವೈಬ್ರೇಷನ್ ತುಂಬ ಚೆನ್ನಾಗಿ ಇರುತ್ತದೆ. ಮತ್ತು ಇದರಲ್ಲಿ ಏನೇನು ಕಳಸದಲ್ಲಿ ಐಟಮ್ ಹಾಕಬೇಕು, ಕಳಸಕ್ಕೆ ಸ್ಥಾಪನೆ ಮಾಡೋದು ಯಾವ ರೀತಿ, ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನಿಟ್ಟು, ಮೊದಲು ಅಕ್ಕಿಯನ್ನಿಟ್ಟು ಓಂಕಾರವನ್ನು ಬರಿಬೇಕು ನಾವು. ಶ್ರೀಕಾರ ಓಂಕಾರಗಳನ್ನು ಬರೆದು ಅದ್ರ ತಳಗಡೆ ಒಂದು ಎಲೆ ಅಡಿಕೆ ದಕ್ಷಿಣೆ ಇಟ್ಟು ಅದ್ರ ಮೇಲೆ ಕಳಸವನ್ನು ಸ್ಥಾಪನೆ ಮಾಡಬೇಕು. ಮತ್ತು ಒಳಗಡೆ ಏನು ಹಾಕಬೇಕು ಅಂದರೆ ಡ್ರೈ ಫ್ರೂಟ್ಸ್, ನಿಮಗೆ ಬಾದಾಮಿ, ಗೋಡಂಬಿ ಮತ್ತು ಡ್ರೈ ಫ್ರೂಟ್ಸ್ ಮಿಕ್ಸ್ ಏನೇ ಇರಲಿ ಅವನ್ನೆಲ್ಲ ಹಾಕೋಂಥದ್ದು. ಮಂಗಳ ದ್ರವ್ಯಗಳು ಮತ್ತು ವಿಶೇಷವಾಗಿ ಅರಿಶಿಣ ಕುಂಕುಮವನ್ನು ಹಾಕಬೇಕು, ಗಂಧವನ್ನು ಹಾಕಬೇಕು, ಲಾವಾಂಚ ಬೇರನ್ನು ಹಾಕಬೇಕು ನೋಡಿ. ನೀರು ಅಲ್ಲಿ ಯಾವುದೇ ಒಂದು ಬ್ಯಾಡ್ ಸ್ಮೆಲ್ ಬರಲ್ಲ. ಮತ್ತು ಪಚ್ಚ ಕರ್ಪೂರವನ್ನು ಹಾಕೋಂಥದ್ದು, ಮತ್ತು ಏಲಕ್ಕಿ ಲವಂಗಗಳನ್ನು ಹಾಕೋಂಥದ್ದು, ಪರಿಮಳ ಭರಿತ ಹಾಕಿದ್ದೇ ಆದರೆ ಒಂದು ನಮಗೆ ಪೂಜೆಯಲ್ಲಿ ಶುಭ. ಮತ್ತು ಯಾವ ಹಣ್ಣುಗಳನ್ನು ನೈವೇದ್ಯ ಮಾಡಬೇಕು, ವಿಶೇಷವಾಗಿ ಮೊದಲಿಗೆ ಬಾಳೆಹಣ್ಣು ವಿಶೇಷವಾಗಿರುತ್ತೆ. ಮತ್ತು ಎಲ್ಲ ಥರದ 5 ಥರದ ಹಣ್ಣುಗಳನ್ನು ವಿಶೇಷವಾಗಿ ಇಡೋಂಥದ್ದು ಆಗಿರ್ತದೆ. ಸೇಬು ಹಣ್ಣು ಇರ್ಬೋದು, ದಾಳಿಂಬರೆ ಹಣ್ಣು ವಿಶೇಷವಾಗಿರ್ತದೆ. ಈ ರೀತಿ 5 ಥರ ಹಣ್ಣುಗಳನ್ನು ನೈವೇದ್ಯವಾಗಿ ಇಟ್ಟು ನಾವು ಮತ್ತೆ ಸಿಹಿ ತಿಂಡಿ ತಿನಿಸುಗಳು, ಪೊಂಗಲ್ಲು, ಕೊಬ್ಬರಿ ಮತ್ತು
ಸಿಹಿ ಅನ್ನದ ಪಾಯಸಗಳು ಮಾಡೋಂಥದ್ದು ದೇವಿಗೆ ತುಂಬ ಶ್ರೇಷ್ಠವಾಗಿರುತ್ತೆ. ಪೊಂಗಲ್ ಮಾಡೋಂಥದ್ದು ತುಂಬ ಒಂದು ಶ್ರೇಷ್ಠ. ತುಪ್ಪದಿಂದ ಮಾಡಿರೋಂಥದ್ದು. ತುಪ್ಪ ಅಂದ್ರೆ ಅಲ್ಲಿ ದೇವಿಗೆ ಒಂದು ಆಕರ್ಷಣೆ ಆಗಿರ್ತದೆ. ಮತ್ತು ನಾವು ನಮ್ಮ ಯಾವುದೇ ಒಂದು ಬ್ಯಾಡ್ ಸ್ಮೆಲ್, ಬೆವರಿನ ಸ್ಮೆಲ್ ಬರಬಾರ್ದು. ಅದಕ್ಕೇನೆಂದರೆ ಮಲ್ಲಿಗೆ ಎಣ್ಣೆಯನ್ನು ಹಚ್ಚಿಕೊಂಡು, ನಮಗೆ ದೇವರಂದರೆ ಶುದ್ಧತೆ. ಆ ಶುದ್ಧತೆ ನಾವು ಎಷ್ಟೇ ಆದರೂ ಇರೋಕ್ಕಾಗಲ್ಲ. ಆದರೂ ಸಹ ನಾವು ಆ ಮಲ್ಲಿಗೆ ದ್ರವ್ಯಗಳನ್ನು, ಮಲ್ಲಿಗೆ ಎಣ್ಣೆಗಳನ್ನು ಹಾಕ್ಕೊಳ್ಳೋದು ಒಂದು ಶುಭ ಲಾಭಗಳು ದೊರೀತಾ ಹೋಗ್ತವೆ. ಮತ್ತು ಮುತ್ತೈದರಿಗೆ ಅರಿಶಿಣ ಕುಂಕುಮ ಬಾಗಿನಗಳನ್ನು ಕೊಡೋಂಥದ್ದು, ಬಾಗಿನ ಸೆಟ್ ದೇವ್ರ ಮುಂದೆ ಇಡೋಂಥದ್ದು. ಈ ರೀತಿ ಎಲ್ಲ ಒಂದು ವರಮಹಾಲಕ್ಷ್ಮಿಗೆ ಪ್ರೀತಿ. ಮತ್ತು ಅಲಂಕಾರ ಅವರವರ ಶಕ್ತಾನುಸಾರ ಅವರ ಮನಸ್ಸಿಗೆ ಖುಷಿ ಪಡೋಂಥದ್ದು, ಆ ರೀತಿ ಮಾಡೋಂಥದ್ದು ಇರುತ್ತದೆ. ಮತ್ತು ವಿಶೇಷವಾಗಿ ಯಾವ ಬಣ್ಣದ ಸೀರೆಯನ್ನು ಉಡಿಸೋದು ಶುಭ ಅಂತ ಕೇಳೋರಿರುತ್ತೆ. ಯಾವ ರೀತಿ ಅಂದರೆ ಮೊದಲಿಗೆ ಅರಿಶಿಣ ಕುಂಕುಮ, ಕೆಂಪು ಹಸಿರು, ಕೆಂಪು ಹಳದಿ, ಈ ರೀತಿ ಹಳದಿ 3-4 ಕಲರ್ ನಮಗೆ ಶುಭ ಆಗಿರ್ತದೆ. ಬಿಟ್ಟರೆ ಬಿಳಿ ಬಣ್ಣ, ಈ ಬಣ್ಣಗಳು ಒಂದು ದೇವಿಗೆ ಶುಭ. ಮುಖ್ಯವಾಗಿ ಅರಿಶಿಣ ಕುಂಕುಮದ ಬಣ್ಣ ಶುಭ ಆಗಿರ್ತದೆ. ಮತ್ತು ಬಿಟ್ಟರೆ ಹಸಿರು, ಬಿಟ್ಟರೆ ಹಳದಿ, ಈ 4 ವರ್ಣಗಳಲ್ಲಿ ಸೀರೆಯನ್ನು ದೇವಿಗೆ ಉಡಿಸೋದು. ಕೆಂಪು ಗುಲ್ಗಂಜಿ, ಬಿಳಿ ಗುಲ್ಗಂಜಿ, ಗೋಮಾತೆ ಚಕ್ರಗಳು, ಕವಡೆ, ವಿಷ್ಣುವಿಗೆ ಪ್ರಿಯವಾಗಿದ್ದು ಇವೆಲ್ಲ, ಲಕ್ಷ್ಮೀ ವಿಷ್ಣು ಪ್ರಿಯವಾಗಿದ್ದು. ಮತ್ತು ಕಮಲಾಕ್ಷಿ ಮಣಿ, ಇವನ್ನ ಎಷ್ಟು ಸಂಖ್ಯೆಯಲ್ಲಿ ಇಡಬೇಕು ಅನ್ನೋದು ಪ್ರಶ್ನೆ ಆಗಿರ್ತದೆ. 5 ಅಥವಾ 6 ಸಂಖ್ಯೆ. ವಿಷ್ಣು ಸಂಬಂಧಪಟ್ಟಿದ್ದು ಗೋಮಾತೆ ಚಕ್ರ, ಕವಡೆಗಳು ಇದ್ದರೆ, ಪ್ರಿಯವಾಗಿದ್ದು ಯಾವುದೇ ವಸ್ತು ಇದ್ದರೂ 6 ಸಂಖ್ಯೆಯಲ್ಲಿ ಇಡಬೇಕು. 5 ಅಂದರೆ ವಿಷ್ಣು, 6 ಅಂದರೆ ಲಕ್ಷ್ಮಿ ಆಗಿರ್ತದೆ. ಇವೆರಡನ್ನ ಕಾಂಬಿನೇಷನ್ ಮಾಡಿದಾಗಲೇ ಒಂದು ಶುಭ ಲಾಭಗಳು ದೊರೀತಾ ಹೋಗ್ತವೆ. ಮೊದಲು ಇದೆಲ್ಲಕ್ಕಿಂತ ಮುಂಚೆ ಸಿದ್ಧತೆ ಮುಖ್ಯ. ಪೂಜೆ ನಾವು ಆರಂಭಕ್ಕಿಂತ ಸಿದ್ಧತೆ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರ್ತದೆ. ನಾವು ಆ ಪೂಜೆ ಆರಂಭ ಮಾಡಿದ ಮೇಲೆ ಇದನ್ನು ಹುಡುಕಕ್ಕೆ ಹೋಗ್ತೀವಿ. ಅದಕ್ಕಿಂತ ಮುಂಚೆವಾಗಿ ತುಂಬ ಪ್ರಿಕಾಷನರಿ ಭಾಳ ಮುಖ್ಯ ಆಗಿರ್ತದೆ ದೇವಿಗೆ ಪೂಜೆಯಲ್ಲಿ. ಮತ್ತು ಖುಷಿಯಿಂದ ಯಾವುದೇ ಒಂದು ಟೆನ್ಷನ್ನು, ಸ್ಟ್ರೆಸ್ಸು ಯಾವುದನ್ನು ಮಾಡ್ಕೋಬಾರ್ದು. ಆ 1 ಅವರ್ ಆ ದೇವಿಗೆ ಸಮರ್ಪಣೆ ಆಗಿರಬೇಕು ನಮ್ಮ ಮನಸ್ಸು, ಮನೋಭಾವನೆಗಳು. ಇಲ್ಲಿ ಮಕ್ಕಳು, ಗಂಡ ಎಲ್ಲರೂ ಒಂದು ಪ್ರೀತಿ ಖುಷಿಯಿಂದ ಸಂಭ್ರಮಿಸಬೇಕು. ಒಬ್ಬರು ಯಾವುದೋ ಒಂದು ಕೋಪ ತಾಪದಿಂದ ಮನೆಯಲ್ಲಿರೋಂಥದ್ದು, ಅಲ್ಲಿ ಬಿದ್ದ ಹಾಸಿಗಳು ಬಿದ್ದಂಗೆ ಇರೋಂಥದ್ದು, ಈ ರೀತಿ ಅಲಸ್ಯತನ ಇರಬಾರ್ದು. ಇದು ಎಲ್ಲರೂ ಒಟ್ಟುಗೂಡಿ ಮನಸ್ಸಲ್ಲಿ ಒಗ್ಗೂಡಿ ಒಟ್ಟು ಮನಸ್ಸಿನಿಂದ ಮಾಡಿದರೆ ಎಲ್ಲರ ಒಂದು ಶುಭ ಲಾಭ. ಇಡೀ ಕುಟುಂಬಕ್ಕಾಗೆ ಮಾಡ್ತಿರ್ತಾರೆ ಹೆಣ್ಮಕ್ಳು. ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಸಹ ಮನೆಯಲ್ಲಿ ಮಕ್ಕಳೇ ಇರಲಿ, ತಂದೆ ತಾಯಿ ಇರಲಿ, ಎಲ್ಲರೂ ಒಟ್ಟು ಮನಸ್ಸಿಂದ ಮಾಡೋದು ದೇವಿಗೆ ಶುಭ ಲಾಭ. ಕುಟುಂಬದವರೆಲ್ಲರೂ ಸೇರಿ ಈ ರೀತಿ ಪೂಜೆ ಪುನಸ್ಕಾರಗಳು ಮಾಡೋಂಥದ್ದು. ಮತ್ತು ಸುಗಂಧ ದ್ರವ್ಯಗಳು ಹೆಚ್ಚು, ದೀಪಗಳನ್ನು ಎಷ್ಟು ಹಚ್ಚಬೇಕು, 6 ಸಂಖ್ಯೆ ಅಥವಾ 4 ಸಂಖ್ಯೆಯಲ್ಲಿ ಹಚ್ಚೋಂಥದ್ದು. ಬಿಟ್ಟರೆ ತುಪ್ಪದ ದೀಪವನ್ನು ಹೆಚ್ಚು ಬೆಳಗಿಸೋಂಥದ್ದು. ಆರತಿ ಇರಲಿ, ಧೂಪ, ದೀಪ, ನೈವೇದ್ಯಗಳು, ಈ ರೀತಿ ಇರುತ್ತದೆ. ಇದನ್ನು ಮಾಡಿದ್ದೆ ಆದರೆ ಶುಭ ಲಾಭಗಳು ಹೆಚ್ಚು ನಮಗೆ ವರಮಹಾಲಕ್ಷ್ಮಿ ಕರುಣಿಸಿ ನಮಗೆ ಎಲ್ಲ ಸಂಕಷ್ಟಗಳಿಂದ ದೂರ ಮಾಡೋಂಥದ್ದು. ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಆರಾಧನೆ ತುಂಬ ಹೆಚ್ಚು ಆದ್ಯತೆಯನ್ನು ಪಡೆದಿರುತ್ತದೆ. ಇದನ್ನು ಮಾಡಿ ಮತ್ತು ಯಾವ ಮಂತ್ರಗಳನ್ನು ಹೇಳ್ಕೋಬೇಕು. ಸಂಕಲ್ಪ, ನಮಗೆ ಪೂಜಾರಿಗಳು ಸಿಗಲ್ಲ, ಆ ದಿನ ಎಲ್ಲರೂ ಬ್ಯುಸಿ ಇರ್ತಾರೆ. ಏನೇ ಪೂಜೆ ಆರಂಭ ಮಾಡಬೇಕಂದ್ರೆ ಫಸ್ಟು ಗಂಗಾ ದೇವತೆಯನ್ನು ಆಹ್ವಾನ ಮಾಡೋಂಥದ್ದು, ನೆಕ್ಸ್ಟ್ ಗಣೇಶನ ಪೂಜೆ ಮಾಡೋಂಥದ್ದು, ಮತ್ತು ಕುಲದೇವರಿಗೆ ನೀವು ಪೂಜೆ ಮಾಡೋಂಥದ್ದು, ಆಮೇಲೆ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ನೋಡಿ, ಇವೆಷ್ಟೆಲ್ಲ ಮಾಡ್ಕೊಂಡೇ ಬರಬೇಕು ನಾವು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸಿಂಧು ನರ್ಮದಾ ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಗಂಗಾ ಮಾತಾ ಯೇ ನಮಃ ಶುದ್ಧೇದಕ್ಕೇನ ಸ್ನಾಪಯಾಮಿ. ಗಂಗಾ ಮಾತೆಯನ್ನು ಆಹ್ವಾನ ಮಾಡಬೇಕು. ನೆಕ್ಸ್ಟ್ ಗಣೇಶನ ಪೂಜೆ ಮಾಡೋಂಥದ್ದು. ಈ ರೀತಿ ಗಣೇಶನ ಮಂತ್ರ ಮತ್ತು ಲಕ್ಷ್ಮಿಗೆ ಆರಾಧನೆ, ಅಷ್ಟೋತ್ತರಗಳು. ವಿಶೇಷವಾಗಿ ಮೊದಲಿಗೆ ಕಂಕಣವನ್ನು ಮಾಡಿಕೊಳ್ಳಬೇಕು. ಕಂಕಣವನ್ನು ಯಾವ ರೀತಿ ಮಾಡ್ಕೋಬೇಕು ಅಂದರೆ, ವಿಳೆದೆಲೆ ಮಡಿಚಿಬಿಟ್ಟು ಉಲ್ಟಾ ಮಡಿಸಿ ಮತ್ತು ಅದ್ರ ಮೇಲೆ ಒಂದು ಹೂವು ಇಟ್ಟು ಅದನ್ನು ಕಟ್ಟಿ, ದಾರ 5 ಎಳೆ ದಾರನ 3 ಸುತ್ತು ಹಾಕಿ ಕಂಕಣವನ್ನು ಕಟ್ಕೊಂಡು ಆಮೇಲೆ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೋಬೇಕು. ಅಕ್ಷತೆಯನ್ನು ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕು. ಯಾವುದೇ ಪೂಜೆ ಮಾಡಿದರೆ ಸಂಕಲ್ಪ ಇಲ್ದೇ ಮಾಡಬಾರ್ದು. ಸಂಕಲ್ಪ ಅಂದರೆ ನಮ್ಮ ಕೋರಿಕೆ ಅಂತ, ನಾವು ಅದು ಕೊಡು ಇದು ಕೊಡು ಅಂತ ಕೇಳೋದಂಥದ್ದಲ್ಲ, ಸಂಕಲ್ಪ ಮಾಡಬೇಕು. ಸಂಕಲ್ಪವನ್ನು ಯಾವ ರೀತಿ ಮಾಡ್ಕೋಬೇಕು? ಸಂಕಲ್ಪ ಅಂದರೆ ಓಂ ಶಿವ ಶಿವ ಶಂಭೋ ರಾಜ್ಞೆ ಪ್ರವರ್ತಮಾನಸ್ಯ ದ್ವಿತೀಯವರ್ಹ ಕಲ್ಪೆ ಶ್ವೇತವರ್ಹ ಕಲ್ಪೆ ವೈವಸ್ತರ ಮನ್ಮಂತರೆ
ಕಲಿಯುಗೆ ಪ್ರಥಮ ಪಾದೆ ಜಂಬೂರ್ದೀಪೆ ಭರತವರ್ಷೆ ಭರತಖಂಡೆ ಮೇರೋ ದಕ್ಷಿಣ ದಿಗ್ಭಾಗೆ ಶ್ರೀಶೈಲಸ್ಯ ಪಶ್ಚಿಮ ಪ್ರದೇಶೆ ಕರ್ನಾಟಕದೇಶೆ ವ್ಯಾವಹಾರಿಕ ಚಂದ್ರಮಾನೇನ ಶಾಲಿವಾಹನ ಶಕೆ ಪ್ರಭವಾದಿ ಷಷ್ಠಿ ಸಂವತ್ಸರಣಾದಿ ಮಧ್ಯೆ ಶುಭ ಸಂವತ್ಸರೆ ಶುಭಾಯನೆ ಶುಭ ಮಾಸೆ ಶುಭ ಪಕ್ಷೆ ಶುಭ ತಿಥೋ ಶುಭ ವಾಸರೆ ಶುಭ ನಕ್ಷತ್ರೆ ಶುಭ ಯೋಗೆ ಶುಭ ಕರ್ಣೆ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಅಸ್ಯಾಂ ಶುಭ ತಿಥೌ ಅಸ್ಯ ಯಜಮಾನಸ್ಯ. ನಿಮ್ಮ ಮನೆಯಲ್ಲಿ ಹಿರಿಯರ ಹೆಸರಿಂದ ಆರಂಭ ಮಾಡಬೇಕು. ತಂದೆ ತಾಯಿ ಇದ್ದರೆ ತಂದೆ ತಾಯಿಯಿಂದ ಹೆಸರನ್ನು ಆರಂಭ ಮಾಡಿ, ಮಕ್ಕಳುವರೆಗೂ ಅವರ ಹೆಸರುಗಳನ್ನು ಹೇಳಿಕೊಂಡು ಎಲ್ಲರ ಹೆಸರು ಹೇಳಿಕೊಂಡು ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯು ಆರೋಗ್ಯಾದಿ ಸಕಲ ಸಂಪಾದೆ ವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಮಮ ಶರೀರೆ ವರ್ತಮಾನೆ ವರ್ತಿಷ್ಠಮಾನೆ ಆಗಾಮಿ ಸಂಚಿತ ಸೂಚಿತ ಸಕಲ ದುಷ್ಟಾರಿಷ್ಟ ಪೀಢಾ ಪರಿಹಾರಾರ್ಥಂ ನವ ಜನಿತ ತಾಪತ್ರಯ ನಿವಾರಣಾರ್ಥಂ ಧನಕನಕ ವಸ್ತುವಾಹನ ಅಭಿವೃದ್ಧ್ಯರ್ಥಂ ಅಷ್ಟೈಶ್ವರ್ಯ ಪ್ರಾಪ್ತ್ಯರ್ಥಂ ವಿದ್ಯಾ ವ್ಯವಹಾರೇಶು ಅಭಿವೃದ್ಧ್ಯರ್ಥಂ ಗುರುಲಿಂಗ ಜಂಗಮ ವರಪ್ರಸಾದೆ ಶ್ರೀ ವರಮಹಾಲಕ್ಷ್ಮಿ ಪ್ರಸಾದೆ ಶ್ರೀ ಗಣೇಶ ಪೂಜಾಂ ಮನೆ ದೇವತಾ ಕುಲದೇವತಾ ಎಲ್ಲವನ್ನು ಹೇಳಿಕೊಂಡು ಮತ್ತು ನಿಮ್ಮ ಸಂಕಲ್ಪವೋ ಏನಿದೆಯೋ ನಿಮ್ಮ ಕೋರಿಕೆಗಳನ್ನು ಹೇಳಿಕೊಂಡು 5 ನಿಮಿಷ ಪ್ರೇಯರ್ ಮಾಡ್ಕೋಬೇಕು. 2 ನಿಮಿಷ 3 ನಿಮಿಷ ಮಾಡಿ ಆ ಸಂಕಲ್ಪವನ್ನು ನೀರಲ್ಲಿ ಹಾಕಿ ಪೂಜೆಯನ್ನು ಆರಂಭ ಮಾಡಬೇಕು. ಈ ರೀತಿ ಮಾಡಿದ್ದೆ ಆದರೆ ನಮ್ಮ ಕೋರಿಕೆಗಳು ಗಟ್ಟಿಯಾಗಿರಬೇಕು. ಸ್ಪಷ್ಟವಾಗಿ ಹೇಳಿಕೊಂಡು ಪೂಜೆಯನ್ನು ಆರಂಭ ಮಾಡಬೇಕು. ಮೊದಲಿಗೆ ಗಂಗಾ ಪೂಜೆಯನ್ನು ಮಾಡೋಂಥದ್ದು, ನೆಕ್ಸ್ಟ್ ಗಣೇಶ ಪೂಜೆಯಿಂದ ಆರಂಭ ಮಾಡೋದು. ಗಣೇಶನ ಒಂದು ಆರಾಧನೆ ಮಾಡಿ ಪೂಜೆಯನ್ನು ಮಾಡಿಕೊಂಡು ಲಕ್ಷ್ಮಿ ಆರಾಧನೆ ಮಾಡೋಂಥದ್ದು. ಅರಿಶಿಣ ಕುಂಕುಮ ಗಂಧ ವಿಭೂತಿ ಮತ್ತು ತುಳಸಿ ಇವೆಲ್ಲ ವಸ್ತುಗಳನ್ನು ರೆಡಿ ಇಟ್ಕೊಂಡು ಪೂಜೆ ಮಾಡಿ ಲಕ್ಷ್ಮಿ ಅಷ್ಟೋತ್ತರಗಳನ್ನು ಹೆಚ್ಚೆಚ್ಚು ಹೇಳೋಂಥದ್ದು. ಹೇಳಿಕೊಂಡು ಕುಂಕುಮಾರ್ಚನೆ ಮಾಡೋಂಥದ್ದು. ವಿಶೇಷವಾಗಿ ಕುಂಕುಮಾರ್ಚನೆ ದೇವಿಗೆ ತುಂಬ ಪ್ರಿಯ ಆಗಿರ್ತೈತಿ. ಗಂಡು ಮಕ್ಕಳು ಅಕ್ಷತೆ ಹಾಕ್ತಾ ಇರಬೇಕು, ಹೆಣ್ಮಕ್ಳು ಕುಂಕುಮಾರ್ಚನೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡಿದ್ದೆ ಆದರೆ ದೇವಿ ಒಂದು ಕೃಪಾಪ್ರಾಪ್ತರಾಗಿ ನೀವು ಒಂದು ಶುಭ ಲಾಭಗಳು ದೊರೀತಾ ಹೋಗ್ತವೆ. ದೇವಿಗೆ ಅಷ್ಟಕ ಮಂತ್ರ ಅಂತ ಹೇಳ್ತೇವೆ ನಾವು. ಓಂ ಶ್ರೀ ಅಷ್ಟಲಕ್ಷ್ಮೀ ವಶೀಕರಣ ಮಂತ್ರ. ಓಂ ನಮೋ ಭಗವತಿ ಲೋಕವಶೀಕರ ಮೋಹಿನಿ. ಓಂ ಇಂ ಐಂ ಕ್ಲೀಂ ಶ್ರೀ ಆದಿಲಕ್ಷ್ಮೀ ಸಂತಾನಲಕ್ಷ್ಮೀ ಗಜಲಕ್ಷ್ಮೀ ಧನಲಕ್ಷ್ಮೀ ಧಾನ್ಯಲಕ್ಷ್ಮೀ ವಿಜಯಲಕ್ಷ್ಮೀ ವೀರಲಕ್ಷ್ಮೀ ಐಶ್ವರ್ಯಲಕ್ಷ್ಮೀ ಅಷ್ಟಲಕ್ಷ್ಮೀ ಯೋಗಧಯಾಂ ಮಮ ಹೃದಯೇ ಧೃಢಿಯಾಸಿತಾ ಸರ್ವಲೋಕಾವಶೀಕರಾಯ ಸರ್ವಜನಾವಶೀಕರಾಯ ಸರ್ವರಾಜ್ಯಾವಶೀಕರಾಯ ಸರ್ವಕಾರ್ಯಸಿದ್ಧತೆ ಮಮ ಗೃಹೇ ಧನಂ ಧಾನ್ಯಂ ಸ್ಥಿರತೆ ಸರ್ವಾರಿಷ್ಟ ನಿವಾರಣಾಯ ಸರ್ವದಾರಿದ್ರ್ಯ ನಿವಾರಣಾಯ ಸರ್ವಸೌಭಾಗ್ಯ ಕುರು ಸ್ವಾಹ ಅಂತ ಹೇಳಿ ದೇವಿಗೆ ನೋಡಿ. ಕುರು ಸ್ವಾಹ ಅಂದರೆ ಬಾ ಅಂತ ಹೇಳೋಂಥದ್ದು. ಲಕ್ಷ್ಮಿ ಕುರು ಅಂದರೆ ಬಾ ಅಂತ ಹೇಳೋಂಥದ್ದು. ದರಿದ್ರತೆ ನಮ್ಮಲ್ಲಿರೋಂಥ ಸಮಸ್ಯೆಗಳನ್ನು ದೂರ ಮಾಡಿ ನಮಗೆ ಧನ ಧಾನ್ಯ ಸಂಪತ್ತನ್ನು ಒದಗಿಸು. ಹಣ ಒಂದೇ ಅಲ್ಲ, ಹಣ ಒಂದೇ ಇದ್ದರೆ ಸುಖ ಲಾಭ ಸಿಗಲ್ಲ. ಧನ ವಸ್ತು ವಾಹನ, ಇಲ್ಲಿ ಧನ ಕನಕ ವಸ್ತು ವಾಹನ ಅಷ್ಟೈಶ್ವರ್ಯಗಳನ್ನು ನಮಗೆ ಕರುಣಿಸ್ತಾಯಿ ಅಂತ ನಾವು ದೇವಿಯಲ್ಲಿ ಮೊರೆ ಇಟ್ಟು ಕೇಳಿ ಸಂಕಲ್ಪವನ್ನು ಮಾಡಿಕೊಂಡು ಮತ್ತು ಬೀಜಾಕ್ಷರಿ ಮಂತ್ರವನ್ನು ಮನಸ್ಸಲ್ಲಿ ಹೇಳ್ಕೊಳ್ಳೋಂಥದ್ದು. ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ 108 ಸಾರಿ ಒಂದು ಜಪಮಾಲೆ ಇಟ್ಕೊಂಡು ಮಾಡಬೇಕು. ಇಷ್ಟೆಲ್ಲ ಮಾಡಿ ಆದಮೇಲೆ ದೇವರಿಗೆ ಪ್ರೇಯರ್ ಮಾಡಬೇಕು. ನಾವು ಪೂಜೆ ಮಾಡ್ತೇವೆ, ಎಲ್ಲೋ ಲಕ್ಷ್ಯ ಇರುತ್ತೆ, ಎಲ್ಲೋ ನಾವು ಮನಸ್ಥಿತಿ ಹೋಗ್ಬಿಡುತ್ತೆ. ಮತ್ತು ಅವ್ರಿಗೆ ಬೈಯೋದು, ಇವ್ರಿಗೆ ಹೇಳ್ಕೊಳೋದು, ಇವ್ರು ಮಾತಾಡೋದು ಯಾವುದೂ ಇರಬಾರ್ದು. 1 ಅವರ್ ಪೂಜೆಗಂತ ಮೀಸಲಿಟ್ಬಿಡ್ಬೇಕು. ನಾವು ನಿಗದಿ ಪಡಿಸ್ಕೊಂಡೆ ಅಲ್ಲಿ ಹೋಗ್ಬೇಕು ಮತ್ತು ಎಲ್ಲ ಸಿದ್ಧತೆ ಇಟ್ಕೊಂಡೆ ಕೂರಬೇಕು. ತಡಿ ಅದು ಇಲ್ಲ ಇದು ಇಲ್ಲ ಅನ್ನಂಗಿಲ್ಲ. ದೇವರೇ ಪೂಜೆ ಆರಂಭ ಆಯ್ತಂದರೆ ಎಲ್ಲವೂ ರೆಡಿ ಇಟ್ಕೊಂಡು ಸಿದ್ಧತೆವಾಗಿ ಕುಂತ್ರೇ ಆಗೋದು. ಭಕ್ತಿ ಭಾವದಿಂದ ನಮ್ಮ ಮನ ತನುವನ್ನು ಅರ್ಪಿಸೋದು. ನಾವು ದುಡ್ಡು ಇನ್ನೊಂದು ನೈವೇದ್ಯ ಕೊಟ್ಟು ನಾವು ದೇವರಿಗೆ ಕೊಡೋಷ್ಟು ಶ್ರೀಮಂತರ ಆಗಿರಲ್ಲ. ಅಲ್ಲಿ ದೇವಿಗೆ ಅರ್ಪಿಸೋದು ಅಂತ. ಎಲ್ಲ ಪೂಜೆಗಳು ಆದಮೇಲೆ 10 ರಿಂದ 15 ನಿಮಿಷ ಧ್ಯಾನದಲ್ಲಿ ಕೂತ್ಕೊಂಡ್ಬಿಡ್ಬೇಕು. ನಾವು ಲಕ್ಷ್ಮೀ ದೇವತೆ ಎದುರಿಗೆ ಕೂತ್ಕೊಂಡು ಈ ರೀತಿ ಭಕ್ತಿ ಭಾವದಿಂದ ಲಕ್ಷ್ಮಿ ಒಂದು ಪೂಜೆ ಆರಾಧನೆ ಮಾಡಿದ್ದೆ ಆದರೆ ನಿಮ್ಮ ಇಡೀ ವರ್ಷ ಆ ದೇವಿ ಆರೋಗ್ಯ ಐಶ್ವರ್ಯ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿ ಒಂದು ಲಾಭವನ್ನು ಕೊಡ್ತಾಳೆ. ಲಕ್ಷ್ಮೀ ಪೂಜೆ ಆರಾಧನೆ ಮಾಡೋದು ವಿಧಿವಿಧಾನಗಳು ಇರುತ್ತೆ. ಏನಾದರೂ ಇದಕ್ಕೆ ಹೆಚ್ಚಿನ ಮಾಹಿತಿ, ಯಾವುದು ಪೂಜೆಯಲ್ಲಿ ಇಡಬೇಕು, ಯಾವುದನ್ನು ಇಡಬಾರ್ದು,
ಯಾವ ರೀತಿ ಇಡಬೇಕು, ಏನೇ ಒಂದು ಸಮಸ್ಯೆ ಇರಲಿ, ಏನೇ ಒಂದು ಯಾವುದೇ ಒಂದು ಕೇಳೋಂಥ ಮಾರ್ಗದರ್ಶನ ಇದ್ದರೆ. ಮತ್ತು ವಿಶೇಷವಾಗಿ ನಾವು ಈ ವರಮಹಾಲಕ್ಷ್ಮಿ ಲಕ್ಷ್ಮೀ ಪಿರಾಮಿಡನ್ನು ಎಲ್ಲ ಒಂದು ಪೂಜೆ ಮಾಡಿ ಕಳಿಸ್ಕೊಡ್ತಾಯಿದ್ದೀವಿ. ಇದನ್ನು ನೀವು ಇಷ್ಟ ಇದ್ದವರು ತರಿಸ್ಕೊಂಡು ವರಮಹಾಲಕ್ಷ್ಮಿ ಹತ್ತಿರ ಇಟ್ಟು ವರ್ಷವಿಡೀ ನೀವು ಪೂಜೆ ಮಾಡ್ತಾ ಹೋದರೆ ಮಂತ್ರ ಉಪದೇಶವನ್ನು ಕೊಡಲಾಗುವುದು. ಈ ರೀತಿ ಮಂತ್ರಗಳನ್ನು ಹೇಳಿ ಮಾಡಿದ್ದಾದರೆ ನಿಮಗೆ ಹೆಚ್ಚು ಒಂದು ಲಾಭಗಳು ದೊರೀತಾ ಹೋಗ್ತಾವೆ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಲಕ್ಷ್ಮೀ ನಮಃ. ಶಿವಾರ್ಪಣಮಸ್ತು.